ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿ ಅಶ್ಲೀಲ ಪದ ಬಳಕೆ ಆರೋಪದಲ್ಲಿ ಸಿಟಿ ರವಿ ಅವರು ಈಗ ಆಲ್ರೆಡಿ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ. ಇಷ್ಟು ದಿನ ಸರ್ಕಾರದ ವಿರುದ್ಧ ನನಗೆ ಜೀವ ಬೆದರಿಕೆ ಇದೆ ಅಂತ ಆರೋಪಿಸ್ತಾ ಇದ್ದಂತ ಸಿಟಿ ರವಿ ಅವರು ಈಗ ಮನೆಗೆ ಕೊಲೆ ಬೆದರಿಕೆ ಪತ್ರ ಬಂದಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅಂತಂದ್ರೆ ಅದಕ್ಕೆ ಪತ್ರ ಬಂದಿದ್ದು ಈಗ ಆಲ್ರೆಡಿ ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅವ್ರು PA ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಸಹಜವಾಗಿ ಇದು ಬಿಜೆಪಿ ನಾಯಕರ ಸಿಟ್ಟಿಗೆ ಕಾರಣ ಆಗಿದೆ. ಕಾಂಗ್ರೆಸ್ನವ್ರನ್ನ ಪ್ರಶ್ನೆ ಮಾಡಿದ್ರೆ ಪ್ರಮುಖವಾಗಿ DK ಶಿವಕುಮಾರ್ ಇದೆಲ್ಲ ದೊಡ್ಡ ಡ್ರಾಮಾ, ಸಿಟಿ ರವಿ ಓರ್ವ ಡ್ರಾಮಾ ಮಾಸ್ಟರ್ ಅಂತ ತಿರುಗೇಟನ್ನ ಕೊಡ್ತಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕ್ಷಮೆ ಕೇಳದಿದ್ರೆ ಹತ್ಯೆ. ಬೆದರಿಕೆ ಪತ್ರ ಬಂದಿರೋದಾಗಿ ಸಿಟಿ ರವಿ PA ದೂರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿ ನಡುವಿನ ಜಟಾಪಟಿ ಮತ್ತೊಂದು ಹಂತಕ್ಕೆ ಹೋಗುವ ಸಾಧ್ಯತೆ ಇದೆ. ಒಂದ್ ಕಡೆ CID ತನಿಖೆ ನಡೀತಾ ಇದೆ, ಮತ್ತೊಂದ್ ಕಡೆ ಸಿಟಿ ರವಿ ಹಾಗೂ ಪುತ್ರನಿಗೆ ಜೀವ ಬೆದರಿಕೆ ಹಾಕ್ತಿದ್ದಾರಂತೆ. ಹೌದು, ಸಿಟಿ ರವಿಗೆ ಕೊಲೆ ಬೆದರಿಕೆ ಹಾಕಿ ಪತ್ರ ಬರೆದಿದ್ದಾರಂತೆ. 15 ದಿನಗಳ ಒಳಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಳಿ ಕ್ಷಮೆ ಕೇಳಬೇಕು, ಇಲ್ಲದಿದ್ರೆ ಹತ್ಯೆ ಮಾಡೋದಾಗಿ ಚಿಕ್ಕಮಗಳೂರಿನ ಬಸವನಹಳ್ಳಿಯಲ್ಲಿ ಇರುವ ರವಿ ನಿವಾಸಕ್ಕೆ ಜೀವ ಬೆದರಿಕೆಯ ಪತ್ರ ಬರೆದಿದ್ದಾರಂತೆ. ಈ ಬಗ್ಗೆ ಸಿಟಿ ರವಿ PA ಚೇತನ್ ಬಸವನಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಸಿಟಿ ರವಿ ಪುತ್ರ ಸೂರ್ಯನಿಗೂ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಿದ್ದಾರೆ. ಒಂದು ಅನಾನಿಮಸ್ ಥ್ರೆಟ್ ಲೆಟರ್ ಬಂದಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಚೇತನ್ ಅಂತಕ್ಕಂಥ ಅವರು PA ಅನ್ಸುತ್ತೆ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನು ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ನಿನ್ನೆ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ಅದ್ರ ಬಗ್ಗೆ ದಾಖಲಾಗಿದೆ. ಸಿಟಿ ರವಿಗೆ ಬೆದರಿಕೆ ಪತ್ರ, ಬಿಜೆಪಿ ನಾಯಕರು ಕೆಂಡ. ಸಿಟಿ ರವಿಗೆ ಅನಾಮಧೇಯ ಬೆದರಿಕೆ ಪತ್ರ ಬಂದಿರುವ ಬಗ್ಗೆ ಪ್ರತಿಕ್ರಿಯಿಸಿರುವ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ಈ ರೀತಿ ಒಂದು ಬೆದರಿಕೆ ಹಾಕಿ ಕ್ಷಮಾಪಣೆ ಕೇಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ರಾಜ್ಯ ಸರ್ಕಾರದ ಒಂದು ಅಸ್ತಿತ್ವ ಬಗ್ಗೆ ನಾನು ಪ್ರಶ್ನೆ ಮಾಡಬೇಕಾಗ್ತದೆ. ಇಲ್ಲದ್ರೆ ಮುಂದೆ ನಾಳೆ ಏನಾರು ಅನಾಹುತದಾಗ ಅದಕ್ಕೆ ಜವಾಬ್ದಾರಿ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಆಗ್ತಾರೆ. ಯಾವ ರೀತಿ ಬೆದರಿಕೆ ಕರೆಯನ್ನು ಮಾಡಿದ್ದಾರೆ, ಇದು ಸರ್ಕಾರ ಮತ್ತು ಪೊಲೀಸರು ಮನಸ್ಸು ಮಾಡಿದರೆ 1 ಗಂಟೆಯಲ್ಲಿ ಕಂಡು ಹಿಡಿತಾರೆ. ಅವ್ರನ್ನ ಕಂಡು ಹಿಡಿದು ತಕ್ಷಣ ಅವರಿಗೆ ಕಾನೂನಿನ ಕ್ರಮವನ್ನು ಜರುಗಿಸಬೇಕು, ಅವರಿಗೆ ಸೂಕ್ತವಾದಂಥ ಶಾಸ್ತಿಯನ್ನು ಮಾಡಬೇಕು ಕಾನೂನು ಪ್ರಕಾರ. ಇಲ್ಲ ಅಂದರೆ ಈ ರೀತಿ ಗುಂಡಾಗಿರಿ ಬೆಳೀತಾ ಹೋಗ್ತದೆ. ಪತ್ರ ಬರೆಯೋ ಮುಖಾಂತರ ಭಯ ಮೂಡಿಸ್ತಾ ಇದ್ದಾರೆ ಅಂತ ಹೇಳ್ತೀರಿ? 100% ನೋಡಿರಿ, ಭಯ ಅಷ್ಟೇ ಅಲ್ಲ, ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೊತ್ತಿಲ್ಲ, ಸತೀಶ್ ಜಾರಕಿಹೊಳಿಯವರಿಗೆ ಸಿಟಿ ರವಿನ ಮುಗಿಸಬೇಕು ಅನ್ನೋಂಥ ದೊಡ್ಡ ಸಡ್ಯ ಅಂತ ನಾನು ಮೊದಲೇ ಹೇಳೀನಿ. ಇದನ್ನು ರಾಜ್ಯದಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಇಲ್ಲದ 3-4 ಜನರ ಮೇಲೆ ಟಾರ್ಗೆಟ್ ಇದೆ. ಸಿಟಿ ರವಿ ಡ್ರಾಮಾ ಮಾಸ್ಟರ್, DKಶಿ ಡಿಚ್ಚಿ. ಇತ್ತ ಸಿಟಿ ರವಿಗೆ ಬಂದಿರುವ ಬೆದರಿಕೆ ಸಂಬಂಧ ಪ್ರತಿಕ್ರಿಯೆ ನೀಡಿರುವ DCM DK ಶಿವಕುಮಾರ್, ರವಿ ಒಬ್ಬ ಡ್ರಾಮಾ ಮಾಸ್ಟರ್ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸಿಟಿ ರವಿದು ದೊಡ್ಡ ಡ್ರಾಮಾ ಮಾಸ್ಟರ್ ಆಗ್ಬಿಟ್ಟಿದ್ದಾರೆ. ನಾನು ಒಬ್ಬ ನ್ಯಾಷನಲ್ ಲೀಡರ್, ಅವರು BJP ಆಫೀಸ್ ಬೇರರ್ ಅಂತ ತಿಳ್ಕೊಂಡಿದ್ದೆ. ನಾನು ಅವರ ಮಾತು ವಿಚಾರ ಎಲ್ಲ ನೋಡಿದ್ರೆ ಅವರು ಈ ಲೆವೆಲ್ಗೆ ಇಳಿತಾರೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಅಲ್ಲೇ ನಾನು ಮಾತಾಡಿದ ತಪ್ಪಾಗೋಯ್ತು, ಹತ್ತಾಕ್ಷರದಿಂದ ಮಾತಾಡಿದ್ದೀನಿ, ಕ್ಷಮೆ ಕೇಳಿದ್ದೀನಿ ಅಂತ ಹೇಳಿದೆ. ಕ್ಷಮೆ ಕೇಳ್ತೀನಿ ಅಂತ ಅಂದ್ರೆ ಮುಗಿದೋಯ್ತು. ಅದು ಬಿಟ್ಬಿಟ್ಟು ಸುಮ್ಮನೆ ಸುಳ್ಳು ಮಾಡ್ಕೊಂಡೋದ್ರೆ ಇದಕ್ಕೆ ಯಾವುದೂ ಕೊನೆ ಇಲ್ಲ. ಈ ಮಧ್ಯೆ ಪ್ರಕರಣವನ್ನ CIDಗೆ ವಹಿಸಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವ ಸಭಾಪತಿ ಬಸವರಾಜ ಹೊರಟ್ಟಿ ಗೃಹ ಸಚಿವ ಪರಮೇಶ್ವರ್ಗೆ ಪತ್ರ ಬರೆದಿದ್ದಾರೆ. ಯಾವ ವಿಷಯಕ್ಕೆ CID ತನಿಖೆಗೆ ನೀಡಲಾಗಿದೆ, ಸ್ಪಷ್ಟ ಮಾಹಿತಿ ಇಲ್ಲ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.